ಕ್ಯಾಬಿನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ದಿನವನ್ನು ನಾವು ಸ್ಟಾರ್ಟ್ ಮಾಡುವ. ಸೊ ವಾಕಿಂಗ್ ಅಂತೇಳಿ ಮೇಲೆ ಬಂದೆ, ಹಾಗೆ ನಾನು ಲೈಟಾಗಿ ಸ್ವಲ್ಪ ವಾರ್ಮ್ ಅಪ್ ಎಕ್ಸಸೈಸ್ ಎಲ್ಲ ಮಾಡ್ಕೊಂಡು ಹೋಗುವ ಅಂತ. ವೆದರ್ ಬಗ್ಗೆ ಹೇಳಬೇಕಾದ್ರೆ ನೆಕ್ಸ್ಟ್ ಲೆವೆಲ್ ಇದೆ, ಸೂಪರ್ ಕೋಲ್ಡ್. ಮೇಲೆ ಬರುವುದು ನಾನು ಸ್ವಲ್ಪ ಹೊತ್ತು ವಾಕ್ ಮಾಡುವಾಗಲೇ ಕೈಯೆಲ್ಲ ಸಿಮ ಇರಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಅಷ್ಟು ವೆದರ್ ಕೋಲ್ಡ್ ಉಂಟು. ಅಂದರೆ ಮಳೆ ಸಹ ಹಾಗೇ ಜೋರಾಗಿ ಬರ್ತಾ ಉಂಟಲ್ವ. ಸೊ ಇವತ್ತಿನ ದಿನವನ್ನು ಸ್ಟಾರ್ಟ್ ಮಾಡುವ, ಬನ್ನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡರಿಗೆ ನೋಡಿ ಏನೆಲ್ಲ ನೋಡಲಿಕ್ಕೆ ಸಿಕ್ಕಿದೆ ಅಂತ ನೋಡು. ಸೊ ಬೆಳಿಗ್ಗೆನೇ ಅತ್ತೆ ಸೊಸೆ ಒಟ್ಟಾಗಿ ಸೇರಿ ಹೊರಟಿದ್ದೇವೆ, ನೀವು ನೋಡ್ತಾ ಇರ್ಬೋದು. ಸೊ ಅತ್ತೆಗೆ ಸ್ವಲ್ಪ ಆಫೀಸಿದು ವರ್ಕ್ ಇತ್ತು ಅಂತ ಹೇಳಿದರು. ಸೊ ಅದರ ಒಟ್ಟಿಗೆ ಮನೆಗೆ ಬೇಕಾದಂಥ ಕೆಲವು ರೇಷನ್ ಎಲ್ಲ ತರಲಿಕ್ಕಿತ್ತು. ಅದೇ ರೀತಿ ಮಳೆ ಬರುವ ಹಾಗಿತ್ತು ಅಂತ ಹೇಳಿ ರೈನ್ ಕೋಟ್ ಎಲ್ಲ ಹಾಕ್ಕೊಂಡೆ ಹೊರಟ್ವಿ. ಮಳೆಯಲ್ಲಿ ಎಲ್ಲಿ ಸಹ ಸಿಕ್ಕಿ ಬೀಳೋದು ಬೇಡ ಅಂಥೇಳಿ ಅತ್ತೆ ಅವರದ್ದು ಆಫೀಸ್ ವರ್ಕಿಗೆ ಹೋದರು. ಅಲ್ಲಿ ನಾವು ಮುಟ್ಟುವವರೆಗೆ ಯಾವ ಮಳೆ ಇರಲಿಲ್ಲ, ಅಷ್ಟೊತ್ತಕ್ಕೆ ಜೋರು ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಮತ್ತು ಬೇಗನೆ ಅವರದ್ದು ಕೆಲಸ ಎಲ್ಲ ಆಯಿತು. ಸೊ ಇದೊಂದು ಕಿರಾಣಿ ಅಂಗಡಿ ಸೆಂಟ್ರಲ್ ಮಾರ್ಕೆಟ್ ಹತ್ರ. ಸೊ ಇಲ್ಲಿ ರೀಸನೇಬಲ್ ಪ್ರೈಸಿಗೆ ಮತ್ತು ಒಳ್ಳೆ ಗುಣಮಟ್ಟದ ಹಿಟ್ಟುಗಳೆಲ್ಲ ಸಿಗ್ತದೆ. ನಮ್ಮ ಮನೆಗೆ ಉದ್ದಿನ ಹಿಟ್ಟು, ಅಕ್ಕಿ ಹಿಟ್ಟು, ರಾಗಿ ಹಿಟ್ಟು ಎಲ್ಲ ಬೇಕಾಗಿತ್ತು. ಸೊ ಕಡಲೆ ಹಿಟ್ಟೆಲ್ಲ, ಸೊ ಅದನ್ನೆಲ್ಲ ತಗೊಂಡ್ವಿ. ಎಣ್ಣೆ ಸಹ ಇಲ್ಲಿ ಸ್ವಲ್ಪ ಬೇರೆ ಕಡೆಗೆ ಕಂಪೇರ್ ಮಾಡಿದರೆ ಒಂದು 5-10 ರೂಪಾಯಿ ಕಡಿಮೆಗೆ ಸಿಗ್ತದೆ. ನೀರುಳ್ಳಿ, ಬೆಳ್ಳುಳ್ಳಿ, ಬೇಕಾಗಿರುವಂಥ ಎಲ್ಲ ಐಟಮ್ಸನ್ನು ತಗೊಂಡ್ವಿ. ಅದೇ ರೀತಿಯಾಗಿ ನಾನೊಂದು ಡ್ರೈ ಮಾಪ್ ಲಾಸ್ಟ್ ಟೈಮ್ ಹಿಡ್ಕೊಂಡು ಹೋಗಿದ್ದೆ, ತುಂಬ ಯೂಸ್ಫುಲ್. ಸೊ ಅದರದ್ದು ಬಟ್ಟೆ ಒಂದು ಸತಿ ಚಂಡಿ ಆದರೆ ಅದು ಒಗ್ದು ಹಾಕಿದರೆ ಒಂದು 2-3 ದಿನ ತಗೊಳ್ತದೆ ಈ ಬಿಸಿಲಿಗೆ. ಇಲ್ಲಲ್ಲ ಬಿಸಿಲೀಗ. ಸೊ ಅದು ನಮಗೆ ರೀಪ್ಲೇಸ್ ಮಾಡಲಿಕ್ಕೆ ಒಂದು ಮಾಪ್ ಬೇಕಾಗಿತ್ತು. ಸೊ ಅದು ಮಾಪನ್ನೊಂದು ಪರ್ಚೇಸ್ ಮಾಡಿದ್ದು. ಅಷ್ಟೊತ್ತಾಗುವಾಗ ತರ್ಪಲ್ ನೋಡಿ ಅತ್ತೆ ಹೇಳಿದರು, ನಮಗೆ ಕಾಪುವಿಗೆ ಮಳೆಗೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ, ಸೊ ತರ್ಪಲ್ ಯೂಸ್ ಆಗ್ತದೆ ಅಂತೇಳಿ ಒಂದು ಸತಿ ಹೇಳಿದ್ದೆ. ಅದೇ ಅವರಿಗೆ ನೆನಪು, ಇದನ್ನು ನನಗೆ ತೆಗೆದು ಕೊಟ್ಟರು, ನೀನು ನೆಕ್ಸ್ಟ್ ಟೈಮ್ ಮನೆಗೆ ಹೋಗೋಕೆ ಹಿಡ್ಕೊಂಡು ಹೋಗಂತ. ಸೊ ಮನೆಗೆ ಬಂದ್ವಿ, ತುಂಬ ಹಶ್ವ ಆಗ್ತಿತ್ತು. ಬೇಗ ಫುಡ್ಡನ್ನೆಲ್ಲ ರೆಡಿ ಮಾಡ್ಕೊಳ್ಳುವ ಅಂಥೇಳಿ ಅತ್ತೆ ಆಲ್ರೆಡಿ ರೊಟ್ಟಿ ಮಾಡಲಿಕ್ಕೆ ರೆಡಿ ಮಾಡ್ತಾಯಿದ್ರು. ಸೊ ನಾನು ಒಂದು ಆಫ್ರಾನ್ ಅಂತ ತೆಗೆದುಕೊಟ್ರು ನನಗೆ. ಅಂದರೆ ನಾನು ಚಂಡಿ ಮಾಡ್ಕೊಳ್ತೇನೆ ಪಾತ್ರೆ ಎಲ್ಲ ತೊಳೆಯುವಾಗ, ನಾನು ಜಾಸ್ತಿ. ಸೊ ಇವರು ಹೇಳ್ತಾಯಿದ್ರು, ನೀನು ಕೋಳಿ ಕಡಿಯೋರಾಗೆ ಕಾಣ್ತಾ ಇದ್ದೆ ಅಂತ. ಸೊ ಅದನ್ನು ಮಾಡಿ ತೋರಿಸ್ತಿದ್ದೆ. ಒಂದು ಕಡೆಯಲ್ಲಿ ಬಿಸಿ ಬಿಸಿ ರೊಟ್ಟಿ ಸಹ ರೆಡಿ ಆಗ್ತಾಯಿತ್ತು. ಮೀನು ತಗೊಂಡು ಬಂದಿದ್ವಿ. ಸೊ ಮೀನನ್ನು ಫ್ರೈ ಮಾಡಿ ಅದೇ ರೀತಿಯಾಗಿ ಸಾಂಬಾರು ಸಹ ಮಾಡಿ ಇಟ್ಕೊಂಡಿದ್ವಿ. ಸ್ವಲ್ಪ ರೈಸ್ ಸಹ ಇತ್ತು. ಒಂದು ಮಧ್ಯಾಹ್ನ ಭರ್ಜರಿ 2 ಊಟ ಮಾಡುವ ಅಂತೇಳಿ ಫುಲ್ ರೆಡಿ ಮಾಡಿಕೊಂಡು ಊಟದ ಟೈಮ್ ಆಗ್ತಾ ಬಂತು. ರೊಟ್ಟಿ ಸಹ ಬಿಸಿ ಬಿಸಿ ರೆಡಿ ಆಗ್ತಾ ಬಂತು. ಮೀನು ಫ್ರೈ ಸಹ ಆಯಿತು. ಪಕ್ಕ ಊಟಕ್ಕೆಲ್ಲ ರೆಡಿ ಮಾಡ್ಕೊಂಡ್ವಿ. ನನ್ನ ಹಸ್ಬೆಂಡಿಗೆ ಮೀನು ಅಷ್ಟು ಇಷ್ಟ ಇಲ್ಲ, ಅವರು ಅಷ್ಟು ಇಷ್ಟಪಡೋದಿಲ್ಲ. ಅವರಿಗೆ ಮೊಟ್ಟೆ ಆಫ್ ಬಾಯ್ಲ್ ಮಾಡಿ ಕೊಟ್ಟೆ. ನಾನಂತೂ ಮೀನನ್ನು ಫುಲ್ ಎಂಜಾಯ್ ಮಾಡ್ಕೊಂಡು ತಿಂತೇನೆ. ನನಗೆ ಮೀನಂದರೆ ಸಖತ್ ಇಷ್ಟ. ಸಂಜೆಗೆ ಸ್ನ್ಯಾಕ್ಸಿಗೆ ಇರಲಿ ಹೇಳಿ ಸ್ವಲ್ಪ ಮುರುಕು ಮಾಡಿ ಕೊಟ್ಟೆ. ಅಂದರೆ ಹೊರಗಿಂದ ಸ್ನ್ಯಾಕ್ಸ್ ನನಗೆ ಅಷ್ಟಾಗಿ ನಾನು ಇಗ್ನೋರೇ ಮಾಡ್ತೇನೆ, ತರೋದಿಲ್ಲ ನಾವು. ಏನಾದರೂ ತಿನ್ನಲಿಕ್ಕೆ ಇಷ್ಟ ಆದರೆ ಒಂದು ಅರ್ಧ ಗಂಟೆ ಟೈಮ್ ಕೊಟ್ಟರೆ ಮನೆಯವರಿಗೆ ಹೆಲ್ದಿ ರೆಸಿಪಿ ಏನಾದರೂ ಮಾಡ್ಕೊಳ್ಬೋದು. ಚಕ್ಕುಲಿಯ, ಕೋಡ್ಬಳೆಯ, ಇನ್ನೊಂದು ಹೊಸತು ಕಲಿಯುವುದು ಹೆಲ್ದಿ ಮನೆಯಲ್ಲೇ ಮಾಡಿಕೊಡ್ದು. ಏನು ಕಷ್ಟ ಇಲ್ಲ. ಎಲ್ಲರೂ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಂಡ್ರೆ ಅಷ್ಟೇ ಸಾಕು ಹೇಳುವ ಉದ್ದೇಶ. ಸಂಜೆಗೆ ಮಳೆ ಸಹ ಬರಲಿಕ್ಕೆ ರೆಡಿ ಆಯಿತು. ಮೋಡ ಆಯಿತು, ಅಷ್ಟೊತ್ತು ಬಿಸಿಲಿತ್ತು, ಜೋರು ಮಳೆ ಬರುವ ಹಾಗೆ ಕಾಣ್ತಾಯಿತ್ತು. ನಾನು ಲಾಸ್ಟ್ ಟೈಮ್ ನಾವು ಟ್ರಾವೆಲಿಂಗಿಗೆ ಹೋಗುವಾಗ ಫುಲ್ ಮಳೆಗೆ ಚಂಡಿಯಾಗಿದ್ದೆ. ನನಗೆ ಒಂದು ಪ್ರಾಬ್ಲಮ್, ಸೈನಸ್ ಇದು, ತಲೆನೋವು ಸ್ಟಾರ್ಟ್ ಆಗ್ತದೆ, ಮೂಗೆಲ್ಲ ಬ್ಲಾಕ್ ಆಗಿ. ಸೊ ಮೆಡಿಸಿನ್ ತಗೊಳ್ಳೋದಿಲ್ಲ, ನಾನು ತಗೊಳ್ಳೋದು ಸಹ ಒಳ್ಳೆಯದಲ್ಲ ಯಾವಾಗಲೂ ಶೀತಕ್ಕೆ. ಅದಕ್ಕೆ ಇಡೀ ದಿನ ಮೆಡಿಸಿನ್ ತಿಂತ ಇದ್ದರೆ ನಮ್ಮದು ಆರೋಗ್ಯದ ಸ್ಥಿತಿ ತೀರಾ ಹದಗೆಟ್ಟು ಹೋಗ್ತದೆ. ಈಗ ಪ್ರತಿಯೊಬ್ಬೊಬ್ಬರು ಏನಾದರೆ ಶೀತ ಬಂದರೆ ಸಹ, ನೆಗಡಿ ಆದರೆ, ಕೆಮ್ಮಾದರೆ ಎಲ್ಲದ ಒಂದೊಂದಕ್ಕೆ ಮಾತ್ರೆ ಆ್ಯಂಟಿಬಯೋಟಿಕ್ಸ್ ತಗೊಂಡು ಆ ರೋಗ ನಿರೋಧಕ ಶಕ್ತಿ ಇಲ್ಲದಾಗಿ ಹೋಗಿದೆ. ಸೊ ನನಗೆ ಸೈನಸ್ ಆಗ್ತದೆ ಹೇಳಿ ಗೊತ್ತಾದ ಕೂಡಲೇ ಗಂಡ ಹೇಳಿದರೆ ಸ್ಟೀಮ್ ತಗೋ 2-3 ಹೊತ್ತು ದಿನಕ್ಕೆ. ಮತ್ತು ಬಟ್ಟೆಯನ್ನು ಬಿಸಿ ಮಾಡಿ ಸ್ವಲ್ಪ ಹೀಗೆ ಎಲ್ಲಿ ನಮಗೆ ನೋವು ಉಂಟು, ಬ್ಲಾಕ್ ಆಗಿದೆ ಅಂತೇಳಿ ಫೀಲ್ ಆಗ್ತದೆ, ಅಲ್ಲಿ ಒಂದು ಸ್ವಲ್ಪ ಹೀಗೆ ಅದ್ದುದ್ರಿಂದ ಕಂಪ್ಲೀಟಾಗಿ ಸೈನಸ್ಸಿದು ಪ್ರಾಬ್ಲಮ್ ಅಥವಾ ಶೀತ ಏನಾಗಿದೆ ಅದೊಂದು 2-3 ದಿನದಲ್ಲಿ ಹೋಗ್ತದೆ. ಅದರೊಟ್ಟಿಗೆ ಶುಂಠಿಯನ್ನು ಒಂದು ಸ್ವಲ್ಪ ಹಸಿ ತಿನ್ನೋದ್ರಿಂದ. ಸಂಜೆದು ಫುಡ್ಡಿಗೆ ಸಿಂಪಲ್ಲಾಗಿ ಫುಡ್ ರೆಡಿ ಮಾಡಿಕೊಂಡು ಊಟವನ್ನು ಫಿನಿಶ್ ಮಾಡ್ಕೊಂಡ್ವಿ. ಸೊ ಇದು ಇವತ್ತಿನ ವಿಡಿಯೋ. ನಾಳೆ ಮತ್ತೊಂದು ಹೊಸ ವಿಡಿಯೋದೊಟ್ಟಿಗೆ ಮತ್ತೆ ಸಿಗ್ತೇನೆ. ಬಾಯ್.